ಈ ಅಂದಗಾತಿಯರ ಫೋಟೋ ನೋಡಿ ನೀವೇನಾದರೂ ಯಾಮಾರಿದ್ರೆ ಗುನ್ನ. ಟೆಲಿಗ್ರಾಮ್ ಆ್ಯಪ್ನಲ್ಲಿ ಸ್ವಲ್ಪ ಮೈಮರೆತ್ರೆ ನೀವು ಲೂಟಿ ಆಗ್ತೀರಾ. ಬೆಂಗಳೂರಲ್ಲಿ ಫುಲ್ ಅಲರ್ಟ್ ಆಗಿದೆ ಹನಿ ಟ್ರ್ಯಾಪ್ ಗ್ಯಾಂಗ್. ಸಾಫ್ಟ್ವೇರ್ ಉದ್ಯೋಗಿಗೆ ಟೆಲಿಗ್ರಾಮ್ ಮೂಲಕ ಗಾಳ ಹಾಕ್ತಾರೆ. ಭೇಟಿ ನೆಪದಲ್ಲಿ ಆರ್ ನಗರಕ್ಕೆ ಕರೆಸಿಕೊಂಡು ಈ ಗ್ಯಾಂಗ್ ಸಾಫ್ಟ್ವೇರ್ ಉದ್ಯೋಗಿ ಹನಿ ಟ್ರ್ಯಾಪ್ಗೆ ಕೇಡ್ಡ ತೋಡಿರೋದು. ಇಬ್ಬರು ಯುವತಿಯರು, 3 ಯುವಕರಿಂದ ಹಲ್ಲೆ ಆಗಿದೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಂಜಿನಿಯರ್ ದೂರಿನ ಬೆನ್ನಲ್ಲೇ 5 ಹೆಡೆಮುರಿ ಕಟ್ಟಿದ್ದಾರೆ. ಇಬ್ಬರು ಮೇಕಪ್ ಕಲಾವಿದರು ಸೇರಿ 5 ಲಾಕ್ ಆಗಿದ್ದಾರೆ. ಆರೋಪಿಗಳನ್ನು ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ನ ಸದಸ್ಯರು ಇವರೇನೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಂಜಿನಿಯರ್ ದೂರಿನ ಬೆನ್ನಲ್ಲೇ 5 ಈಗ ಪೊಲೀಸರು ಕೇಡ್ಡ ತೋಡಿದ್ದಾರೆ. ಇಬ್ಬರು ಮೇಕಪ್ ಕಲಾವಿದರು ಸೇರಿದಂತೆ 5 ಜನ ಈಗ ಲಾಕ್ ಆಗಿದ್ದಾರೆ. ಇವ್ರ ಕೆಲಸನೇ ಅದೇ, ಟೆಲಿಗ್ರಾಮ್ ಮೂಲಕ ಮೋಡಿ ಮಾಡಿ, ಮಾತಿನಲ್ಲಿ ಇವರು ಮೋಡಿ ಮಾಡಿ ಆನಂತರ ಅವರ ಬಲೆಗೆ ಬೀಳಿಸಿಕೊಂಡು ಲೂಟಿ ಮಾಡೋದು. ನಮ್ಮ ಪ್ರತಿನಿಧಿ ಅರವಿಂದ್ ಅಗೈನ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಬಂಧನ ಆಗಿರುವಂಥ ಈ 5 ಜನರ ಹಿನ್ನೆಲೆ ಏನು? ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಈ ಪ್ರಕರಣದಲ್ಲಿ ಏನೇನು ಮಾಹಿತಿ ಸಿಕ್ಕಿದೆ? ಹೇಗೆಲ್ಲ ಇವರು ಟ್ರ್ಯಾಪ್ ಮಾಡ್ತಾ ಇದ್ರು ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಈಗ ಹನಿ ಟ್ರ್ಯಾಪ್ ಅನ್ನುವಂಥದ್ದೇನಿದೆ, ಇದರಲ್ಲಿ ವಿಭಿನ್ನ ರೀತಿಯಾದಂಥ ಹನಿ ಟ್ರ್ಯಾಪ್ನ ಮಾಡೋದಕ್ಕಾಗಿ ಈ ಕಿಡಿಗೇಡಿಗಳು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾವನ್ನು ಇದರಲ್ಲಿ ಮುಖ್ಯವಾಗಿ ಅಸ್ತ್ರವನ್ನು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಫೇಸ್ಬುಕ್ನಲ್ಲಿ ಮಾಡ್ತಾ ಇದ್ರು. ಆದರೆ ಈಗ ಟೆಲಿಗ್ರಾಮ್ ಕೂಡ ಈ ಒಂದು ಹನಿ ಟ್ರ್ಯಾಪ್ಗೆ ಬಳಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬಂದಿರುವಂಥದ್ದು. ಇದೇ ಹಂತದಲ್ಲಿ ಇದೇ 20ನೇ ತಾರೀಕು ಘಟನೆ ಒಂದು ಆರ್ ನಗರದಲ್ಲಿ ನಡೆದಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಓರ್ವರು ಟೆಲಿಗ್ರಾಮ್ನಲ್ಲಿ ಪರಿಚಯ ಆದಂಥ ಯುವತಿಗೆ ಮೆಸೇಜ್ ಕೂಡ ಮಾಡಿರ್ತಾರೆ. ಆಕೆ ಕೂಡ 20,000ಗಳನ್ನ ಆತನಿಂದ ಪೇ ಮಾಡಿಸ್ಕೊಳ್ಳುವಂಥ ಕೆಲಸವನ್ನ ಮಾಡಿರ್ತಾಳೆ. ಅದಾದ ಬಳಿಕ ಒಂದು ಲೊಕೇಶನ್ನ ಆತನಿಗೆ ಕಳಿಸ್ತಾಳೆ. ಆಗ ಸಾಫ್ಟ್ವೇರ್ ಇಂಜಿನಿಯರ್ ಆ ಒಂದು ಲೊಕೇಶನ್ಗೆ ಹೋಗ್ತಾರೆ. ಯಾರೇ ಆದರೂ ಕೂಡ ಈ ಒಂದು ಡೇಟಿಂಗ್ ಅನ್ನುವಂತಹ ಒಂದು ಹೆಸರಲ್ಲಿ ಬರುವಂತಹ ಆ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಿ ಟೆಲಿಗ್ರಾಮ್ನಲ್ಲಿ ಯಾರು ಮೆಸೇಜ್ ಮಾಡ್ತಿರೋ ಅವರೆಲ್ಲರೂ ಕೂಡ ಎಚ್ಚರ ವಹಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಎಚ್ಚರಿಕೆ ತಪ್ಪಿ ಆತ ಆ ಒಂದು ಲೊಕೇಶನ್ಗೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಸುಮಾರು 3 ಯುವಕರು ಜೊತೆಗೆ 2 ಯುವತಿಯರು ಆತನ ಮೇಲೆ ದಾಳಿ ಮಾಡಿ ಆತನ ಹತ್ರ ಇರುವಂತಹ ಹಣವನ್ನೆಲ್ಲ ಕಿತ್ಕೊಂಡು ಕಳಿಸಿರುವಂತಹ ಘಟನೆ ಕೂಡ ನಡೆಯುತ್ತೆ. ಸದ್ಯ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಅವರ ಹಿನ್ನೆಲೆಯನ್ನು ನೋಡೋದಾದರೆ ಅವರೆಲ್ಲರೂ ಕೂಡ ಮೇಕಪ್ ಆರ್ಟಿಸ್ಟ್ಗಳು ಅನ್ನುವಂಥದ್ದು ಈಗ ಬಯಲಾಗಿರುವಂತಹ ಸಂಗತಿ. ಆದರೆ ಅವರು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಟ್ರ್ಯಾಪ್ ಮಾಡ್ತಿದ್ರ ಅನ್ನುವಂಥ ಹಂತದಲ್ಲಿ ತನಿಖೆಯನ್ನು ಕೂಡ ಆರ್ ನಗರ ಪೊಲೀಸರು ಮುಂದುವರಿಸಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಈ ಅಂದಗಾತಿಯರ ಫೋಟೋ ನೋಡಿ ನೀವೇನಾದರೂ ಯಾಮಾರಿದ್ರೆ ಗುನ್ನ. ಟೆಲಿಗ್ರಾಮ್ ಆ್ಯಪ್ನಲ್ಲಿ ಸ್ವಲ್ಪ ಮೈಮರೆತ್ರೆ ನೀವು ಲೂಟಿ ಆಗ್ತೀರಾ. ಬೆಂಗಳೂರಲ್ಲಿ ಫುಲ್ ಅಲರ್ಟ್ ಆಗಿದೆ ಹನಿ ಟ್ರ್ಯಾಪ್ ಗ್ಯಾಂಗ್. ಸಾಫ್ಟ್ವೇರ್ ಉದ್ಯೋಗಿಗೆ ಟೆಲಿಗ್ರಾಮ್ ಮೂಲಕ ಗಾಳ ಹಾಕ್ತಾರೆ. ಭೇಟಿ ನೆಪದಲ್ಲಿ ಆರ್ ನಗರಕ್ಕೆ ಕರೆಸಿಕೊಂಡು ಈ ಗ್ಯಾಂಗ್ ಸಾಫ್ಟ್ವೇರ್ ಉದ್ಯೋಗಿ ಹನಿ ಟ್ರ್ಯಾಪ್ಗೆ ಕೇಡ್ಡ ತೋಡಿರೋದು. ಇಬ್ಬರು ಯುವತಿಯರು, 3 ಯುವಕರಿಂದ ಹಲ್ಲೆ ಆಗಿದೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಂಜಿನಿಯರ್ ದೂರಿನ ಬೆನ್ನಲ್ಲೇ 5 ಹೆಡೆಮುರಿ ಕಟ್ಟಿದ್ದಾರೆ. ಇಬ್ಬರು ಮೇಕಪ್ ಕಲಾವಿದರು ಸೇರಿ 5 ಲಾಕ್ ಆಗಿದ್ದಾರೆ. ಆರೋಪಿಗಳನ್ನು ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ನ ಸದಸ್ಯರು ಇವರೇನೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಂಜಿನಿಯರ್ ದೂರಿನ ಬೆನ್ನಲ್ಲೇ 5 ಈಗ ಪೊಲೀಸರು ಕೇಡ್ಡ ತೋಡಿದ್ದಾರೆ. ಇಬ್ಬರು ಮೇಕಪ್ ಕಲಾವಿದರು ಸೇರಿದಂತೆ 5 ಜನ ಈಗ ಲಾಕ್ ಆಗಿದ್ದಾರೆ. ಇವ್ರ ಕೆಲಸನೇ ಅದೇ, ಟೆಲಿಗ್ರಾಮ್ ಮೂಲಕ ಮೋಡಿ ಮಾಡಿ, ಮಾತಿನಲ್ಲಿ ಇವರು ಮೋಡಿ ಮಾಡಿ ಆನಂತರ ಅವರ ಬಲೆಗೆ ಬೀಳಿಸಿಕೊಂಡು ಲೂಟಿ ಮಾಡೋದು. ನಮ್ಮ ಪ್ರತಿನಿಧಿ ಅರವಿಂದ್ ಅಗೈನ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಬಂಧನ ಆಗಿರುವಂಥ ಈ 5 ಜನರ ಹಿನ್ನೆಲೆ ಏನು? ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಈ ಪ್ರಕರಣದಲ್ಲಿ ಏನೇನು ಮಾಹಿತಿ ಸಿಕ್ಕಿದೆ? ಹೇಗೆಲ್ಲ ಇವರು ಟ್ರ್ಯಾಪ್ ಮಾಡ್ತಾ ಇದ್ರು ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಈಗ
ಹನಿ ಟ್ರ್ಯಾಪ್ ಅನ್ನುವಂಥದ್ದು ಏನಿದೆ ಇದರಲ್ಲಿ ವಿಭಿನ್ನ ರೀತಿಯಾದಂಥ ಹನಿ ಟ್ರ್ಯಾಪ್ನ ಮಾಡೋದಕ್ಕಾಗಿ ಈ ಕಿಡಿಗೇಡಿಗಳು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾವನ್ನು ಇದರಲ್ಲಿ ಮುಖ್ಯವಾಗಿ ಅಸ್ತ್ರವನ್ನು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಫೇಸ್ಬುಕ್ನಲ್ಲಿ ಮಾಡ್ತಾ ಇದ್ರು. ಆದರೆ ಈಗ ಟೆಲಿಗ್ರಾಮ್ ಕೂಡ ಈ ಒಂದು ಹನಿ ಟ್ರ್ಯಾಪ್ಗೆ ಬಳಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬಂದಿರುವಂಥದ್ದು. ಇದೇ ಹಂತದಲ್ಲಿ ಇದೇ 20ನೇ ತಾರೀಕು ಘಟನೆ ಒಂದು RR ನಗರದಲ್ಲಿ ನಡೆದಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಓರ್ವರು ಟೆಲಿಗ್ರಾಮ್ನಲ್ಲಿ ಪರಿಚಯ ಆದಂಥ ಯುವತಿಗೆ ಮೆಸೇಜ್ ಕೂಡ ಮಾಡಿರ್ತಾರೆ. ಆಕೆ ಕೂಡ 20,000ಗಳನ್ನ ಆತನಿಂದ ಪೇ ಮಾಡಿಸ್ಕೊಳ್ಳುವಂಥ ಕೆಲಸವನ್ನ ಮಾಡಿರ್ತಾಳೆ. ಅದಾದ ಬಳಿಕ ಒಂದು ಲೊಕೇಶನ್ನ ಆತನಿಗೆ ಕಳಿಸ್ತಾಳೆ. ಆಗ ಸಾಫ್ಟ್ವೇರ್ ಇಂಜಿನಿಯರ್ ಆ ಒಂದು ಲೊಕೇಶನ್ಗೆ ಹೋಗ್ತಾರೆ. ಯಾರೇ ಆದರೂ ಕೂಡ ಈ ಒಂದು ಡೇಟಿಂಗ್ ಅನ್ನುವಂತಹ ಒಂದು ಹೆಸರಲ್ಲಿ ಬರುವಂತಹ ಆ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಿ ಟೆಲಿಗ್ರಾಮ್ನಲ್ಲಿ ಯಾರು ಮೆಸೇಜ್ ಮಾಡ್ತಿರೋ ಅವರೆಲ್ಲರೂ ಕೂಡ ಎಚ್ಚರ ವಹಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಎಚ್ಚರಿಕೆ ತಪ್ಪಿ ಆತ ಆ ಒಂದು ಲೊಕೇಶನ್ಗೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಸುಮಾರು 3 ಯುವಕರು ಜೊತೆಗೆ 2 ಯುವತಿಯರು ಆತನ ಮೇಲೆ ದಾಳಿ ಮಾಡಿ ಆತನ ಹತ್ರ ಇರುವಂತಹ ಹಣವನ್ನೆಲ್ಲ ಕಿತ್ಕೊಂಡು ಕಳಿಸಿರುವಂತಹ ಘಟನೆ ಕೂಡ ನಡೆಯುತ್ತೆ. ಸದ್ಯ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಅವರ ಹಿನ್ನೆಲೆಯನ್ನು ನೋಡೋದಾದರೆ ಅವರೆಲ್ಲರೂ ಕೂಡ ಮೇಕಪ್ ಆರ್ಟಿಸ್ಟ್ಗಳು ಅನ್ನುವಂಥದ್ದು ಈಗ ಬಯಲಾಗಿರುವಂತಹ ಸಂಗತಿ. ಆದರೆ ಅವರು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಟ್ರ್ಯಾಪ್ ಮಾಡ್ತಿದ್ರ ಅನ್ನುವಂಥ ಹಂತದಲ್ಲಿ ತನಿಖೆಯನ್ನು ಕೂಡ RR ನಗರ ಪೊಲೀಸರು ಮುಂದುವರಿಸಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಈ ಅಂದಗಾತಿಯರ ಫೋಟೋ ನೋಡಿ ನೀವೇನಾದರೂ ಯಾಮಾರಿದ್ರೆ ಗುನ್ನ. ಟೆಲಿಗ್ರಾಮ್ ಆ್ಯಪ್ನಲ್ಲಿ ಸ್ವಲ್ಪ ಮೈಮರೆತ್ರೆ ನೀವು ಲೂಟಿ ಆಗ್ತೀರಾ. ಬೆಂಗಳೂರಲ್ಲಿ ಫುಲ್ ಅಲರ್ಟ್ ಆಗಿದೆ ಹನಿ ಟ್ರ್ಯಾಪ್ ಗ್ಯಾಂಗ್. ಸಾಫ್ಟ್ವೇರ್ ಉದ್ಯೋಗಿಗೆ ಟೆಲಿಗ್ರಾಮ್ ಮೂಲಕ ಗಾಳ ಹಾಕ್ತಾರೆ. ಭೇಟಿ ನೆಪದಲ್ಲಿ RR ನಗರಕ್ಕೆ ಕರೆಸಿಕೊಂಡು ಈ ಗ್ಯಾಂಗ್ ಸಾಫ್ಟ್ವೇರ್ ಉದ್ಯೋಗಿ ಹನಿ ಟ್ರ್ಯಾಪ್ಗೆ ಕೇಡ್ಡ ತೋಡಿರೋದು. 2 ಯುವತಿಯರು, 3 ಯುವಕರಿಂದ ಹಲ್ಲೆ ಆಗಿದೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಂಜಿನಿಯರ್ ದೂರಿನ ಬೆನ್ನಲ್ಲೇ 5ರಿಗೆ ಹೆಡೆಮುರಿ ಕಟ್ಟಿದ್ದಾರೆ. 2 ಮೇಕಪ್ ಕಲಾವಿದರು ಸೇರಿ 5 ಲಾಕ್ ಆಗಿದ್ದಾರೆ. ಆರೋಪಿಗಳನ್ನು RR ನಗರ ಪೊಲೀಸರು ಬಂಧಿಸಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ನ ಸದಸ್ಯರು ಇವರೇನೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಂಜಿನಿಯರ್ ದೂರಿನ ಬೆನ್ನಲ್ಲೇ 5ರಿಗೆ ಈಗ ಪೊಲೀಸರು ಕೇಡ್ಡ ತೋಡಿದ್ದಾರೆ. 2 ಮೇಕಪ್ ಕಲಾವಿದರು ಸೇರಿದಂತೆ 5 ಜನ ಈಗ ಲಾಕ್ ಆಗಿದ್ದಾರೆ. ಇವ್ರ ಕೆಲಸನೇ ಅದೇ, ಟೆಲಿಗ್ರಾಮ್ ಮೂಲಕ ಮೋಡಿ ಮಾಡಿ, ಮಾತಿನಲ್ಲಿ ಇವರು ಮೋಡಿ ಮಾಡಿ ಆನಂತರ ಅವರ ಬಲೆಗೆ ಬೀಳಿಸಿಕೊಂಡು ಲೂಟಿ ಮಾಡೋದು. ನಮ್ಮ ಪ್ರತಿನಿಧಿ ಅರವಿಂದ್ ಅಗೈನ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಬಂಧನ ಆಗಿರುವಂಥ ಈ 5 ಜನರ ಹಿನ್ನೆಲೆ ಏನು? ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಈ ಪ್ರಕರಣದಲ್ಲಿ ಏನೇನು ಮಾಹಿತಿ ಸಿಕ್ಕಿದೆ? ಹೇಗೆಲ್ಲ ಇವರು ಟ್ರ್ಯಾಪ್ ಮಾಡ್ತಾ ಇದ್ರು ಅರವಿಂದ್? ರಂಜಿತ್, ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಈಗ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಏನಿದೆ ಇದರಲ್ಲಿ ವಿಭಿನ್ನ ರೀತಿಯಾದಂಥ ಹನಿ ಟ್ರ್ಯಾಪ್ನ ಮಾಡೋದಕ್ಕಾಗಿ ಈ ಕಿಡಿಗೇಡಿಗಳು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾವನ್ನು ಇದರಲ್ಲಿ ಮುಖ್ಯವಾಗಿ ಅಸ್ತ್ರವನ್ನು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಫೇಸ್ಬುಕ್ನಲ್ಲಿ ಮಾಡ್ತಾ ಇದ್ರು. ಆದರೆ ಈಗ ಟೆಲಿಗ್ರಾಮ್ ಕೂಡ ಈ ಒಂದು ಹನಿ ಟ್ರ್ಯಾಪ್ಗೆ ಬಳಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬಂದಿರುವಂಥದ್ದು. ಇದೇ ಹಂತದಲ್ಲಿ ಇದೇ 20ನೇ ತಾರೀಕು ಘಟನೆ ಒಂದು RR ನಗರದಲ್ಲಿ ನಡೆದಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಓರ್ವರು ಟೆಲಿಗ್ರಾಮ್ನಲ್ಲಿ ಪರಿಚಯ ಆದಂಥ ಯುವತಿಗೆ ಮೆಸೇಜ್ ಕೂಡ ಮಾಡಿರ್ತಾರೆ. ಆಕೆ ಕೂಡ 20,000ಗಳನ್ನ ಆತನಿಂದ ಪೇ ಮಾಡಿಸ್ಕೊಳ್ಳುವಂಥ ಕೆಲಸವನ್ನ ಮಾಡಿರ್ತಾಳೆ. ಅದಾದ ಬಳಿಕ ಒಂದು ಲೊಕೇಶನ್ನ ಆತನಿಗೆ ಕಳಿಸ್ತಾಳೆ. ಆಗ ಸಾಫ್ಟ್ವೇರ್ ಇಂಜಿನಿಯರ್ ಆ ಒಂದು ಲೊಕೇಶನ್ಗೆ ಹೋಗ್ತಾರೆ. ಯಾರೇ ಆದರೂ ಕೂಡ ಈ ಒಂದು ಡೇಟಿಂಗ್ ಅನ್ನುವಂತಹ ಒಂದು ಹೆಸರಲ್ಲಿ ಬರುವಂತಹ ಆ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಿ ಟೆಲಿಗ್ರಾಮ್ ಯಾರು ಮೆಸೇಜ್ ಮಾಡ್ತಿರೋ ಅವರೆಲ್ಲರೂ ಕೂಡ ಎಚ್ಚರ ವಹಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಎಚ್ಚರಿಕೆ ತಪ್ಪಿ ಆತ ಆ ಒಂದು ಲೊಕೇಶನ್ಗೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಸುಮಾರು 3 ಯುವಕರು ಜೊತೆಗೆ 2 ಯುವತಿಯರು ಆತನ ಮೇಲೆ ದಾಳಿ ಮಾಡಿ ಆತನ ಹತ್ರ ಇರುವಂತಹ ಹಣವನ್ನೆಲ್ಲ ಕಿತ್ಕೊಂಡು ಕಳಿಸಿರುವಂತಹ ಘಟನೆ ಕೂಡ ನಡೆಯುತ್ತೆ. ಸದ್ಯ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಅವರ ಹಿನ್ನೆಲೆಯನ್ನು ನೋಡೋದಾದರೆ ಅವರೆಲ್ಲರೂ ಕೂಡ ಮೇಕಪ್ ಆರ್ಟಿಸ್ಟ್ಗಳು ಅನ್ನುವಂಥದ್ದು ಈಗ ಬಯಲಾಗಿರುವಂತಹ ಸಂಗತಿ. ಆದರೆ ಅವರು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಟ್ರ್ಯಾಪ್ ಮಾಡ್ತಿದ್ರ ಅನ್ನುವಂಥ ಹಂತದಲ್ಲಿ ತನಿಖೆಯನ್ನು ಕೂಡ RR ನಗರ ಪೊಲೀಸರು ಮುಂದುವರಿಸಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್.